ಹಾಯ್ ವೆಲ್ಕಮ್ ಟು ಆಲ್, ದಿಸ್ ಇಸ್ ಆಕ್ಸ್. ಇವತ್ತಿನ ವೀಡಿಯೋಲಿ ನಾವು QCAD ಕ್ಯಾಮ್ ಒಂದು ಸಾಫ್ಟ್ವೇರ್ ಇದೆ, ಓಪನ್ ಸೋರ್ಸ್ ಸಾಫ್ಟ್ವೇರು. ಅದು ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ನಾವು ನೋಡೋಣ. ಸೊ ಓಕೆ, ಸರ್ಚ್ ಮಾಡ್ಕೊತೀವಿ. ಫಸ್ಟ್ ಲಿಂಕಿಗೆ ಕ್ಲಿಕ್ ಮಾಡ್ಕೊತೀವಿ. ಇದರಲ್ಲಿ ನೋಡ್ಬೋದು ನೀವು ಡೌನ್ಲೋಡ್ ಆಪ್ಷನ್ಸಲ್ಲಿ ನಿಮಗೆ ಕೆಳಗಿಲ್ಲೇ ವಿಂಡೋಸಲ್ಲಿ ನಿಮಗಿದೆ 32 by 64 ಬೈಟ್ ಅಂತ ಇದೆ. ಸೊ 64 ಬೈಟೇ ನೀವು ಇನ್ಸ್ಟಾಲರ್ ಕ್ಲಿಕ್ ಮಾಡಿ. ಇದು ಬಿಟ್ಟರೆ ನಿಮಗೆ ಲಿನಕ್ಸಲ್ಲಿ ಮ್ಯಾಕಲ್ಲಿ ಬರುತ್ತೆ, ನೀವು ನೋಡ್ಬೋದು. ಸೊ ಓಕೆ, ನಾವು ಕ್ಲಿಕ್ ಮಾಡಿದ್ವಿ. ಮೇ ಬಿ ನಿಮಗಿದು 78.5 MB ಬರುತ್ತೆ. ಸೊ ಓಕೆ, ನಾವು ಡೌನ್ಲೋಡ್ ಆದಮೇಲೆ ಅದಕ್ಕೆ ಕ್ಲಿಕ್ ಮಾಡಿದ್ವಿ. ಮತ್ತು ಹಾಗೆಯೇ ನೆಕ್ಸ್ಟು. ಓಕೆ, ನೆಕ್ಸ್ಟು ಇನ್ಸ್ಟಾಲ್ ಕ್ಲಿಕ್ ಮಾಡ್ತೀವಿ, ಸರಿನಾ. ಸೊ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಯ್ತಿದ್ದು. ಸೊ ಇನ್ನೊಂದು ಏನಂದರೆ ಮೇನು ಬೇರೆ ಸಾಫ್ಟ್ವೇರ್ ಇದ್ದೀವಲ್ಲ ನಿಮಗೆ, ಕ್ರಿಯೋ, ಕ್ಯಾಟಿಯಾ, ಸಾಲಿಡ್ ವರ್ಕ್ಸು, ಯುನಿಗ್ರಾಫಿಕ್ಸು, ಆ ಥರ ಇದು ವರ್ಕ್ ಆಗೋಲ್ಲ. ಯಾಕಂದರೆ ಇದು ಓಪನ್ ಸೋರ್ಸ್ ಸಾಫ್ಟ್ವೇರು, ಒಂದು ಸ್ಮಾಲ್ ಮೀಡಿಯಮ್ ಸ್ಕೇಲಿಗೆ ಬೆಟರ್ ಇದು. ನೀವು ನೋಡ್ಬೋದು, ಡೀಪಲ್ಲಿ ನೀವು ಗೊತ್ತಾಗಬೇಕು ನಿಮಗೆ ಸಾಫ್ಟ್ವೇರ್ ಹೇಗಿರುತ್ತೆ. ಕ್ಯಾಡ್ ಸಾಫ್ಟ್ವೇರು ಈಸಿಯಾಗಿ ಕಲಿಬೇಕು, ಅಂಡರ್ಸ್ಟ್ಯಾಂಡಿಂಗ್ ಈಸಿಯಾಗಿ ನೀವು ಮಾಡಬೇಕು ಅಂತಂದರೆ ನೀವು ಈ ಸಾಫ್ಟ್ವೇರ್ ಡೌನ್ಲೋಡ್ ಮಾಡಿ ಹಾಗೆಯೇ ನೋಡಿ ಜಸ್ಟು. ಓಕೆ, ಇದು ಬಿಟ್ಟರೆ ಇದೆಲ್ಲ ಡಿಫಾಲ್ಟ್ ಇರಲಿ. ಸೊ ಇವಾಗ ಸ್ಕ್ರೀನ್ ಮೇಲೆ ತೋರಿಸಿದಲ್ಲ, ಅದು ಡಿಫಾಲ್ಟ್ ಇರಲಿ. ವೆಲ್ಕಮ್ ಟು QCAD ಇದೆಯಲ್ಲ, ಮಿಲಿಮೀಟರ್ಸು ಆಗಲಿ. ಓಕೆ, ಸೊ ಓಕೆ, ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಯಿತು, ಓಪನ್ ಆಯಿತು. ಇವಾಗ ಅದು ನೋಡ್ಬೋದು ನೀವು ಇದರಲ್ಲಿ ಇಂಟರ್ಫೇಸ್ ಹೇಗಿದೆ ಅಂತ. ಇನ್ನೊಂದು ಏನಂದರೆ, ಇವಾಗ ನಾನು ಟ್ರೈ ಮಾಡ್ತಿದ್ದೀನಿ ಒಂದು ಯಾವ್ದಾರು ಒಂದು ಕಾಂಪೊನೆಂಟ್ ತೊಗೊಂಡು ಅದರಲ್ಲಿ ಓಪನ್ ಮಾಡೋಣ ಅಂತ. ಓಕೆ, ಸೊ ಆ ಕಾಂಪೊನೆಂಟ್ ನಿಮಗೆ ಇದರಲ್ಲಿ ಓಪನ್ ಆಗೋದು ಕಾಂಪೊನೆಂಟ್ಸು DXF ಫೈಲು. ಓಕೆ, ಸೊ ಆ ಫೈಲ್ ನಾವು ನೋಡೋಣ. ಓಕೆ, ಮೇಲ್ಗಡೆ ಇದೆ ನೋಡಿ, DXF ಫೈಲ್ಸು ಇದರಲ್ಲಿ ನಿಮಗೆ ಓಪನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಅದು ಸರ್ಚ್ ಮಾಡ್ಕೊತೀನಿ ಇದರಲ್ಲಿ GrabCAD ಕಮ್ಯುನಿಟಿಯಲ್ಲಿ. ಓಕೆ, DXF ಚೇರ್ ಬಂತು ಇದರಲ್ಲಿ. ಈಸಿ ಕಾಂಪೊನೆಂಟು ಡೌನ್ಲೋಡ್ ಮಾಡ್ತೀನಿ. ಇದು ನಿಮಗೆ 3D ವ್ಯೂ ಇದೆ ಚೇರಿಂದು, ಬಟ್ ಇದರಲ್ಲಿ ನಿಮಗೆ ಓನ್ಲಿ 2Dಯಲ್ಲಿ ಬರುತ್ತೆ ಅಂತ ಅಂದ್ಕೊತೀನಿ. ಯಾಕಂದರೆ ನನಗೆ ಇಲ್ಲಿ ಎಲ್ಲೂ ಕಾಣಿಸಿಲ್ಲ ಅದು 3Dಯಲ್ಲಿ ವ್ಯೂ ಮಾಡೋದು. ಸೊ ಅದಕ್ಕೋಸ್ಕರ ಟಾಪ್ ವ್ಯೂ ಬಂತಿದ್ರಲ್ಲಿ ಚೇರಿಂದು, ನೋಡ್ಬೋದು ನೀವು. ಸೊ ಅಲ್ಲಿಗೆ ಕನ್ಫರ್ಮ್ ಆಯ್ತು ಸಾಫ್ಟ್ವೇರು ಓಪನ್ ಸೋರ್ಸ್ ಸಾಫ್ಟ್ವೇರ್ದು. ಇದರಲ್ಲಿ ನಿಮಗೆ ಯಾವುದು ಎರರ್ ಬರೋಲ್ಲ, ನೀವು ಈಸಿಯಾಗಿ ಮಾಡ್ಬೋದು, ಡೌನ್ಲೋಡು ನೋಡ್ಬೋದು. ಸೊ ಎಕ್ಸ್ಪ್ಲೋರ್ ಮಾಡ್ಬೋದು. ಓಕೆ, ಇದು ಬಿಟ್ಟರೆ ನಿಮಗೆ ಬೇರೆ ಸಾಫ್ಟ್ವೇರ್ ನಾನು ತೋರಿಸಿದ್ದೀನಿ, ಎಕ್ಸ್ಪ್ಲನೇಷನು ಹೇಗೆ ಡೌನ್ಲೋಡ್ ಮಾಡಬೇಕು, ಹೇಗೆ ಇನ್ಸ್ಟಾಲ್ ಮಾಡಬೇಕಂತ ಹೋಗಿ ನೋಡ್ಬೋದು, ನಮ್ಮ ಚಾನಲಲ್ಲಿದೆ. ಓಪನ್ ಸೋರ್ಸಲ್ಲೇ ನಿಮಗೆ LibreCAD ತೋರಿಸಿದ್ದೀನಿ, ಮತ್ತು FreeCAD ಇದೆ ಒಂದು, ಅದು ತೋರಿಸಿದ್ದೀನಿ. ನಿಮಗೆ ಎರಡು ಓಪನ್ ಸೋರ್ಸು, ಅದಕ್ಕೆ ಏನು ಸ್ಟೂಡೆಂಟ್ ID ಏನು ಬೇಡ, ಜಸ್ಟ್ ಹೋಗೋದು ಡೌನ್ಲೋಡ್ ಮಾಡೋದು ಅಷ್ಟೇ. ಓಕೆ, ಸೊ ಬೇರೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಬೇರೆ ಸಾಫ್ಟ್ವೇರ್ ನೀವು ನೋಡ್ಬೋದು ಅದರಲ್ಲಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.